ವಿಟಿಲಿಗೋ ಅಥವಾ ತೊನ್ನು ರೋಗದ ಬಗ್ಗೆ ನಮ್ಮ ಸಮಾಜದಲ್ಲಿ ಹಲವಾರು ತಪ್ಪು ಕಲ್ಪನೆಗಳು ಇವೆ. ಈ ವಿಟಿಲಿಗೋ ಇರುವಂತಹ ಪೇಷಂಟ್ಸ್ ಅನ್ನ ಸುಮಾರು ಜನ ಭೇದ ಕೂಡ ಮಾಡ್ತಾರೆ. ವಿಟಿಲಿಗೋ ಕಾಯಿಲೆ ಬಗ್ಗೆ ಇರುವಂತಹ 5 ತಪ್ಪು ನಂಬಿಕೆಗಳನ್ನು ನಾನಿವತ್ತು ತಿಳಿಸಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಡಾಕ್ಟರ್ ಪ್ರೀತಿ ನಾಗರಾಜ್. ನಾನು 17 ವರ್ಷದಿಂದ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೊದಲನೇ ತಪ್ಪು ನಂಬಿಕೆ, ವಿಟಿಲಿಗೋ ಒಂದು ಸಾಂಕ್ರಾಮಿಕ ಕಾಯಿಲೆ, ಅದು ಒಬ್ಬರಿಂದ ಒಬ್ಬರಿಗೆ ಹರಡುವುದು. ಇದು ಖಂಡಿತ ತಪ್ಪು. ವಿಟಿಲಿಗೋ ಸಾಂಕ್ರಾಮಿಕ ಕಾಯಿಲೆ ಅಲ್ಲ. ಇದನ್ನ ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈ ಆಟೋ ಇಮ್ಯುನಿಟಿ ಅಂದ್ರೆ ಏನು? ಸಾಧಾರಣವಾಗಿ ನಮ್ಮ ಶರೀರದಲ್ಲಿ ಹೊರಗಿಂದ ಬರುವಂತಹ ಕ್ರಿಮಿಗಳನ್ನ, ಅಂದರೆ ಬ್ಯಾಕ್ಟೀರಿಯಾ, ವೈರಸ್, ಇವುಗಳನ್ನ ನಾಶ ಮಾಡಕ್ಕೆ ಇಮ್ಯೂನ್ ಸಿಸ್ಟಮ್ ಅಥವಾ ಇಮ್ಯುನಿಟಿ ಅಂತ ಇರುತ್ತೆ. ಕೆಲವೊಮ್ಮೆ ಈ ಇಮ್ಯೂನ್ ಸಿಸ್ಟಮ್ ನಮ್ಮ ಸ್ವಂತ ಸೆಲ್ಸ್ ಗಳನ್ನೇ ಡೆಸ್ಟ್ರಾಯ್ ಮಾಡಕ್ಕೆ ಶುರು ಮಾಡುತ್ತೆ. ಈ ವಿಟಿಲಿಗೋ ಕಾಯಿಲೆಯಲ್ಲಿ ನಮ್ಮ ಚರ್ಮದಲ್ಲಿ ಕಲರ್ ಕೊಡುವಂತಹ ಮೆಲನೋಸೈಟ್ಸ್ ಅನ್ನೋ ಸೆಲ್ಸ್ ಅನ್ನ ನಮ್ಮ ಇಮ್ಯೂನ್ ಸಿಸ್ಟಮ್ ನಾಶ ಮಾಡಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಚರ್ಮದಲ್ಲಿ ಬಣ್ಣ ಹೋಗಿ ಬಿಳಿ ಪ್ಯಾಚಸ್ ಕಂಡು ಬರುತ್ತೆ. ಸೊ ವಿಟಿಲಿಗೋ ಅನ್ನೋದು ಆಟೋ ಇಮ್ಯೂನ್ ಪ್ರಾಬ್ಲಮ್, ಸಾಂಕ್ರಾಮಿಕ ಪ್ರಾಬ್ಲಮ್ ಅಲ್ಲ. ಎರಡನೇ ತಪ್ಪು ನಂಬಿಕೆ, ವಿಟಿಲಿಗೋ ವಿಟಮಿನ್ಗಳ ಕೊರತೆಯಿಂದ ಬರುವುದು. ಇದು ಕೂಡ ತಪ್ಪು. ವಿಟಿಲಿಗೋ ಇರೋ ಪೇಷಂಟ್ಸ್ ನಲ್ಲಿ ಈ ವಿಟಮಿನ್ಗಳ ಕೊರತೆ ಸಾಧಾರಣವಾಗಿ ಕಂಡು ಬರಲ್ಲ. ಈ ವಿಟಮಿನ್ಗಳನ್ನ ಜಾಸ್ತಿ ಸೇವಿಸೋದ್ರಿಂದ ವಿಟಿಲಿಗೋ ಪರಿಹಾರ ಕೂಡ ಆಗಲ್ಲ. ಮೂರನೇ ತಪ್ಪು ನಂಬಿಕೆ, ವಿಟಿಲಿಗೋ ಟ್ರೀಟ್ಮೆಂಟ್ಗೆ ಸ್ಟೀರಾಯ್ಡ್ಸ್ ಮಾತ್ರ ಯೂಸ್ ಮಾಡ್ತಾರೆ ಅನ್ನೋದು. ಇದು ಖಂಡಿತ ತಪ್ಪು. ಅಫ್ಕೋರ್ಸ್ ಡರ್ಮಟಾಲಜಿಸ್ಟ್ ವಿಟಿಲಿಗೋ ಶುರುವಾದ ತಕ್ಷಣ ಅದು ಸ್ಪ್ರೆಡ್ ಆಗದೆ ಇರಕ್ಕೆ, ಅಂದ್ರೆ ಹರಡದೆ ಇರಕ್ಕೆ ನೋಡ್ಕೊಳ್ಳಕ್ಕೆ ಈ ಸ್ಟೀರಾಯ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಸ್ಟೀರಾಯ್ಡ್ ಕ್ರೀಮ್ಸ್, ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ ಎರಡನ್ನು ಯೂಸ್ ಮಾಡ್ತೀವಿ. ಆದ್ರೆ ಈ ಕಾಯಿಲೆ ಸ್ಟೇಬಲ್ ಆದ ನಂತರ, ಅಂದ್ರೆ ಈ ಹೊಸ ಬಿಳಿ ಪ್ಯಾಚಸ್ ಸ್ಟಾಪ್ ಆದ್ಮೇಲೆ ಸ್ಟೀರಾಯ್ಡ್ಸ್ ನಿಲ್ಸಿ ಸ್ಟೀರಾಯ್ಡ್ಸ್ ಇಲ್ಲದೆ ಇರುವಂತಹ ಔಷಧಿಗಳಿಗೆ ನಾವು ಸಾಧಾರಣ ಶಿಫ್ಟ್ ಮಾಡ್ತೀವಿ. ಇದರಲ್ಲಿ ಅಜಥಿಯೋಪ್ರಿನ್, ಮೆಥೋಟ್ರೆಕ್ಸಿಡ್, ಸೈಕ್ಲೋಸ್ಪೋರಿನ್, ಟೋಫಾಸಿಟಿನಿಬ್ ಅನ್ನುವಂತಹ ಓರಲ್ ಮೆಡಿಸಿನ್ಸ್, ಟ್ಯಾಕ್ರೋಲಿಮಸ್, ಟೋಫಾಸಿಟಿನಿಬ್ ಅನ್ನುವಂತಹ ಆಯಿಂಟ್ಮೆಂಟ್ಗಳು, ಮತ್ತೆ ಫೋಟೋಥೆರಪಿ, ಇವೆಲ್ಲ ಆಪ್ಷನ್ಸ್ ಇವೆ. ಸೊ ವಿಟಿಲಿಗೋ ಟ್ರೀಟ್ಮೆಂಟ್ಗೆ ಸ್ಟೀರಾಯ್ಡ್ ಮಾತ್ರ ಯೂಸ್ ಮಾಡ್ತಾರೆ ಅನ್ನೋದು ತಪ್ಪು. ನಾಲ್ಕನೇ ತಪ್ಪು ನಂಬಿಕೆ, ತೊನ್ನು ರೋಗಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅನ್ನೋದು. ಇದು ಹಲವಾರು ಜನರಲ್ಲಿ ಇರುವಂತಹ ದೊಡ್ಡ ತಪ್ಪು ನಂಬಿಕೆ. ಡೆಫಿನೆಟ್ಲಿ ತೊನ್ನು ರೋಗಕ್ಕೆ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ವೈದ್ಯಕೀಯ ಶಾಸ್ತ್ರ ಈಗ ತುಂಬಾನೇ ಮುಂದುವರೆದಿರೋದ್ರಿಂದ ಈ ಪ್ರೊಸೀಜರ್ಸ್ ಕೂಡ ಈಗ ವಿಟಿಲಿಗೋಲಿ ನಾವು ಮಾಡ್ತಾ ಇದ್ದೀವಿ. ಪಂಚ್ ಗ್ರಾಫ್ಟಿಂಗ್, ಬ್ಲಿಸ್ಟರ್ ಗ್ರಾಫ್ಟಿಂಗ್, ಮೆಲನೋಸೈಟ್ ಸಸ್ಪೆನ್ಷನ್ ಅಂಡ್ ಟ್ರಾನ್ಸ್ಫರ್ ಟೆಕ್ನಿಕ್, ಈ ತರಹದ ಹಲವಾರು ಪ್ರೊಸೀಜರ್ಸ್ ಈಗ ಲಭ್ಯವಿದೆ. ಬಟ್ ಮುಖ್ಯವಾದ ಅಂಶ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂದ್ರೆ, ಈ ತೊನ್ನು ರೋಗ ಶುರುವಾದ ತಕ್ಷಣ ನಾವು ಚಿಕಿತ್ಸೆಯನ್ನು ಪಡೆಯುವುದು ಉತ್ತಮ. ಶುರುನಲ್ಲೇ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಕಲರ್ ಅನ್ನ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ವಾಪಸ್ ಬರ್ಸಕ್ಕೆ ಟ್ರೈ ಮಾಡ್ಬೋದು. ತುಂಬಾ ಬಿಳಿ ಪ್ಯಾಚಸ್ ಸ್ಪ್ರೆಡ್ ಆದ ನಂತರ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ನಮ್ಗೆ ಆ ಕಲರ್ ಅನ್ನ ಕಂಪ್ಲೀಟ್ ಆಗಿ ವಾಪಸ್ ಬರ್ಸಕ್ಕೆ ಕಷ್ಟ ಆಗತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ, ತೊನ್ನು ರೋಗ ಅಥವಾ ವಿಟಿಲಿಗೋ ಇರೋ ಪೇಷಂಟ್ಸ್ ನ ಭೇದ ಮಾಡದೆ ಅವರನ್ನು ನಾರ್ಮಲ್ ಆಗಿ ಕಾಣೋದು ತುಂಬಾನೇ ಇಂಪಾರ್ಟೆಂಟ್. ಈ ವಿಡಿಯೋ ನಿಮ್ಗೆ ಉಪಯೋಗ ಆಯ್ತು ಅಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.